ಆಕ್ಸಿಡೆಂಟ್ ಸ್ಪಾಟಲ್ಲಿ ವಿಕ್ರಾಂತ್ ಧ್ರುವನ್ ಮುಖ ನೋಡಿದಾಗ ಅದು ಜಜ್ಜೋಗಿರೋ ಕಂಡೀಷನ್ ಏನು ಇರಲಿಲ್ವಂತೆ. ಆಕ್ಸಿಡೆಂಟ್ ಸ್ಪಾಟಲ್ಲಿ ಮುಖನ ಐಡೆಂಟಿಫೈ ಮಾಡೋಕ್ಕಾಗದೇ ಇರೋಷ್ಟು ಜಜ್ಜೋಗಿಲ್ದಿರೋ ಮುಖ ಹಾಸ್ಪಿಟಲಿಗೆ ಬಂದಾಗ ಅದು ನೀನು ನೋಡಿದಾಗ ಮುಖ ಡ್ಯಾಮೇಜ್ ಆಗಿದೆ ಅಂದರೆ ಐ ಫೀಲ್ ಸಮಥಿಂಗ್ ಫಿಶಿ. ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅಯ್ಯಪ್ಪ ಅಯ್ಯಯ್ಯ ಅಯ್ಯೋ ಅಯ್ಯಪ್ಪ ಅಯ್ಯಯ್ಯವ್ವ ಯಾಕೆ ಹೊಡಿತಾ ಇದ್ದೀರ ಅಂತ ಹೇಳ್ಬಿಟ್ಟು ಹೊಡಿರಿ ಸರ್. ನಿಧಾನ, ಯಾಕೋ ಸಮಾಧಾನನೇ ಆಗ್ತಿಲ್ಲ ಅಲ್ವಾ? ಇನ್ನೆರಡು ಹಾಕಿ ಹೇಳ್ತೀನಿ ನನ್ನ ಮಗನಿಗೆ. ಅಯ್ಯೋ ಅಯ್ಯಯ್ಯೋ ಅಯ್ಯೋ ಸರ್ 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 ಅಯ್ಯಪ್ಪ ಅಯ್ಯೋ ಸರ್ ಬಿಟ್ಬಿಡಿ ಸರ್. ಯಾಕೆ ಅಂತ ಹೇಳ್ಬಿಟ್ಟು ಹೊಡೀರಿ ಸರ್. ನಾನು ಬಂದ ತಕ್ಷಣ ಪ್ರಶ್ನೆ ಕೇಳಿದಿದ್ರೆ ನಿನ್ಗೆ ಏನು ಬೇಕೋ ಹೇಗೆ ಬೇಕೋ ಅದನ್ನೇ ಹೇಳ್ತಿದ್ದೆ. ಅದಕ್ಕೆ ಆಮೇಲೆ ಮಾಡಬೇಕಾಗಿರೋ ಕೆಲಸನ ಮೊದಲೇ ಮಾಡಿದ್ದೀನಿ. ನನ್ನ ಟೈಮ್ ವೇಸ್ಟ್ ಮಾಡಬೇಡ. ಮರ್ಯಾದೆಗೆ ಹಾಸ್ಪಿಟಲ್ ಏನು ಕಿತಾಪತಿ ಮಾಡಿದೆ ಅದನ್ನು ಹೇಳು. ಇಲ್ಲ ನನ್ನ ಮಗನೇ ಸಾಯಿಸ್ಬಿಡ್ತೀನಿ. ಸರ್ ನಾನೊಂದು ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದೀನಿ ಸರ್. ಸರ್ ನಾನು ಹೇಳಿದ ಸತ್ಯ ಸರ್. ನಿಜ ಹೇಳಿದ್ರೆ ಮತ್ತೆ ಒಳಗೆ ಬರ್ತಿರಲ್ಲ ಸರ್. ಬಿಟ್ಸ್ ಆ್ಯಂಡ್ ಪೀಸಲ್ಲಿ ಕತೆ ಹೇಳ್ತಾ ಇದೆಯಾ? ಅದೇನು ಗೊತ್ತಿದೆ ಅದನ್ನು ಬಾಯ್ಬಿಟ್ಟು ಸಾಯಿ, ಇಲ್ಲ ಅಂದ್ರೆ ನಾನು ಇಲ್ಲ ಸರ್, ಎಲ್ಲ ಹೇಳ್ಬಿಡ್ತೀನಿ. ಧ್ರುವನ ಮುಗಿಸ ಕೇಳಿದ್ರು ಸರ್. ವಾಟ್? ಯಾರು ಹೇಳಿ? ಸರ್ ಒಬ್ಬ ಲೇಡಿ ಕಾಲ್ ಮಾಡಿ ನಿಮ್ಮ ತಮ್ಮ ಉಸಿರಾಡ್ತಾ ಇದ್ರೆ ಆ ಉಸಿರನ್ನ ನಿಲ್ಲಿಸ್ಬಿಡ ಕೇಳಿದ್ರು ಸರ್. ಇಷ್ಟೇ ಸರ್ ನಡೆದಿದ್ದು. ಬ್ರೇಕಿಂಗ್ ನ್ಯೂಸ್. ವಿಕ್ರಾಂತ್ ವಸಿಷ್ಠ ಅವರ ಪರವಾಗಿ ಸಲ್ಲಿಸಿದ ಜಾಮೀನು ಅರ್ಜಿಯನ್ನು ನ್ಯಾಯಾಲಯವು ತಿರಸ್ಕರಿಸಿದೆ. ಖ್ಯಾತ ಯುವ ಉದ್ಯಮಿ ವೇದಾಂತ್ ವಸಿಷ್ಠ ಅವರ ಸಹೋದರ ವಿಕ್ರಾಂತ್ ವಸಿಷ್ಠ ಅರೆಸ್ಟ್. ಕೆಲವು ದಿನಗಳ ಹಿಂದೆ ಸಾವನ್ನಪ್ಪಿದ ವೇದಾಂತ್ ವಸಿಷ್ಠ ಅವರ ಕೊನೆಯ ತಮ್ಮ ಧ್ರುವ ವಸಿಷ್ಠ ಅವರ ಕೊಲೆ ಆರೋಪದ ಮೇಲೆ ವಿಕ್ರಾಂತ್ ವಸಿಷ್ಠ ಅವರನ್ನು ಪೊಲೀಸರು ಬಂಧಿಸಿದ್ದರು. ಸದ್ಯಕ್ಕೆ ವಿಕ್ರಾಂತ್ ವಸಿಷ್ಠ ಅವರು ಪೊಲೀಸರ ಸುಪರ್ದಿಯಲ್ಲಿದ್ದು ಅವರನ್ನು ನಾಳೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಧ್ರುವ ವಸಿಷ್ಠ ಹತ್ಯೆಗೆ ಸಂಬಂಧಪಟ್ಟ ಸತ್ಯಾಂಶ ನಾಳೆಯಷ್ಟೇ ತಿಳಿಯಬೇಕಿದೆ. ಮಾಡಿಲ್ಲ. ಅವನ ಫೋಟೋ ನೋಡ್ಕೊಂಡು ಅಳ್ತಾನೆ ಇರ್ತಾಳೆ. ಅವನ ಹೆಸರನ್ನೇ ಕನ್ವರ್ಸ್ತಿರ್ತಾಳಣ್ಣ. ಅವಳು ನೋಡೋಣ ಹೇಗಾಗಿದ್ದಾಳೆ ಅಂತ. ಹೊತ್ತು ಹೀಗಾಗಿರೋದು. ಹಿಂಗೆ ಆದರೆ ಅವಳ ಆರೋಗ್ಯದ ಗತಿ ಏನಣ್ಣ? ಇನ್ ಕೇಸ್ ನಾಳೆನೂ ವಿಕ್ಕಿ ಬಾಬಾ ಮನೆಗೆ ಬರ್ತೆ ಹೋದ್ರೆ ಏನಣ್ಣ ಮಾಡೋದು? ವೇದಾಂತ್, ವಿಕ್ರಾಂತ್ ಕೇಸ್ ಹಿಯರಿಂಗ್ಗೆ ಪೆಲ್ಲರ್ಸ್ ಮಾತ್ರ ಇದೆ. ನಾವಿನ್ನು ಆಚೆ ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕಾಗಲ್ಲ. ವಿಲ್ ದಿಸ್ ಬಿ ಎನಫ್? ಐ ಆಮ್ ನಾಟ್ ಶ್ಯೂರ್. ಆದಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡಿದ್ದೀವಿ. ಬಟ್ ಸ್ಟಿಲ್ ನಾನು 100% ಕಾನ್ಫಿಡೆಂಟ್ ಆಗಿಲ್ಲ. ಯಾಕೆ ವೇದಾಂತ್? ನಮಗೆ ಸಾಕಷ್ಟು ಲೀಡ್ ಸಿಕ್ಕಿದೆ ಅಲ್ವಾ? ಲೀಡ್ ಸಿಕ್ಕಿದೆ, ಆದರೂ ಏನೋ ಮಿಸ್ ಹೊಡಿತಿದೆ ಅನ್ನಿಸ್ತಿದೆ. ಅದೇ ನೋ ವರಿ ವೇದಾಂತ್,
ನಮಗೆ ಸಿಕ್ಕಿರೋ ಪ್ರೂಫ್ ಬಗ್ಗೆ ಆಪೋಸಿಷನ್ಗೆ ನಾಲೆಜ್ ಇಲ್ವಲ್ಲ. ಮೊರವರ್ ಫೈನಲ್ ಆಗಿ ಎಲ್ಲ ಮೇಲಿರೋನು ಕೇಳ್ತಾನೆ ಇರೋದು. ಲೇಟ್ ಆದ್ರೂ ಗೆಲುವು ಯಾವಾಗಲೂ ಸತ್ಯಕ್ಕೇನೆ. ಇವ್ರು ಯಾಕೆ ವಾಟ್ಸಪ್ ಕಾಲ್ ಮಾಡ್ತಿದ್ದಾರೆ? ಹಲೋ, ಮಿಸ್ಸರ್ ಡೈಲ್ ಮಾಡಿದ್ರಪ್ಪ? ಇಲ್ಲಿ ಮನೆ ಹತ್ಕೊಂಡು ಉರಿತಿದೆ. ಎಲ್ಲಿದ್ದೀರಾ ನೀವು? ವೇದಾಂತ್, ಲಿಸನ್ ಟು ಮೀ. ಅಪ್ಪ, ನೀವೇನು ಹೇಳಕ್ ಹೊರಟಿದ್ದೀರಾ ನಾನೇ ಹೇಳ್ತೀನಿ ಕೇಳಿ. ಧ್ರುವನ ಕಳ್ಕೊಂಡು ನೀವು ತುಂಬ ಒಬ್ಬಂಟಿಯಾಗಿ ಫೀಲ್ ಮಾಡ್ತಿದ್ದೀರಾ, ಅದಕ್ಕೆ ಐಸೋಲೇಟ್ ಆಗಿದ್ದೀರಾ. ಅಪ್ಪ, ನೀವು ಧ್ರುವನ್ ಮಾತ್ರ ಕಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀರಾ, ಆದರೆ ನಾವಿಲ್ಲಿ ಮನೇಲಿ ವಿಕ್ರಾಂತ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದೀನಿ. ಇಲ್ಲಿ ಏನೇನು ನಡೀತಿದೆ ಅನ್ನೋ ಒಂದು ಸಣ್ಣ ಕಲ್ಪನೆ ಕೂಡ ನಿಮ್ಮಲ್ಲಿಲ್ಲ. ಸ್ವಲ್ಪ ಸಮಾಧಾನದಿಂದ ನನ್ನ ಮಾತು ಕೇಳು. ಇಲ್ಲಿ ಏನೇನೋ ಕೇಳಿಸ್ಕೊಂಡ್ಬಿಟ್ಟಿದ್ದೀನಿ. ಇನ್ನೇನು ಹೇಳೋದು ಕೇಳಿಸ್ಕೊಳ್ಳೋಣ? ಅದೇನು ಹೇಳ್ತಿರೋ ಹೇಳಿ, ಕೇಳಿಸ್ಕೊತೀನಿ. ಸರಿಯಪ್ಪ. ವೇದಾಂತ್, ನಾನು ಹೋಗ್ತೀನಿ ಇವಾಗ. ಅಲ್ಲಿಗಿಂತ ನಿನ್ನ ಅವಶ್ಯಕತೆ ಇಲ್ಲಿ ಜಾಸ್ತಿ ಇದೆ. ಇಲ್ಲಿ ನೀನು ಮಾಡೋ ಕೆಲಸನ ಬೇರೆ ಯಾರೂ ಮಾಡೋದಕ್ಕಾಗಲ್ಲ. ಅಲ್ಲಿ ಬಗ್ಗೆ ಯೋಚನೆ ಮಾಡ್ಕೊಬೇಡ. ನೀನು ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ. ಅರ್ಥ ಏನು ಮಾಡ್ತಿದ್ದೀರಾ ನೀವು? ಬಾವಾ, ಅಕ್ಷರ ಸಹ ನಾನು ಸೆರ್ಗೋಡ್ ಬೇಡ್ಕೊತಾ ಇದ್ದೀನಿ. ಹೇಗಾದರೂ ಮಾಡಿ ವಿಕ್ರಾಂತಿಗೆ ಬೇಲ್ ಕೊಡಿಸಿ ನಿಮ್ಮ ತಮ್ಮಯ್ಯ ಅಂತೀನಿ. ಸಾರ್ಥಕಣ್ಣ ಹೇಳ್ತಿದ್ದ ಬಾಬಾ, ನಿಮ್ಮ ಫ್ರೆಂಡ್ ಆದಿತ್ಯ ಅವರು ಯಾವುದೋ ಒಳ್ಳೆ ಲಾಯರ್ನ ರೆಫರ್ ಮಾಡಿದಾರಂತೆ. ಅವ್ರು ವಿಕ್ಕಿ ಅವ್ರನ್ನ ನಿರುಪರಾಧಿ ಅಂತ ಪ್ರೂವ್ ಮಾಡೇ ಮಾಡ್ತಾರೆ ಅಂತ. ಅವಾಗ ನನಗೆ ಸ್ವಲ್ಪ ಧೈರ್ಯ ಬಂತು. ಆದರೆ ಮನಸ್ಸಲ್ಲಿರೋ ಭಯ ಹಾಗೇ ಇದೆ ಬಾಬಾ. ಅಣ್ಣ ನನ್ನ ಸಮಾಧಾನಕ್ಕೋಸ್ಕರ ಹಾಗೆ ಹೇಳಿದಲ್ವಾ ಬಾಬಾ. ಗುರುತು ಪರಿಚಯ ಇಲ್ದಿರೋರೇ ಒಂದೊಂದ್ಸತಿ ನಂಬಿಕೆ ಉಳಿಸ್ಕೊಂಡ್ಬಿಡ್ತಾರೆ ಬಾಬಾ. ಆದರೆ ನನ್ನ ಬೆನ್ನು ಗುಟ್ಟಿದ ನನ್ನ ತಂಗಿನೇ ದ್ರೋಹ ಮಾಡಿಬಿಟ್ಲು. ನನ್ನ ಮನಸ್ಸು ಯಾವುದನ್ನು ಯಾರನ್ನು ನಂಬದೇ ಇರೋ ಅಂತ ಹಂತಕ್ಕೆ ಹೋಗ್ಬಿಟ್ಟಿದೆ ಬಾಬಾ. ನೀವು ನನಗೆ ಮೋಸ ಮಾಡಲ್ಲ ಅಲ್ವಾ? ನಿಮ್ಮ ಪರಿಸ್ಥಿತಿಗೆ ಏನು ಅಂತ ನನಗೆ ಅರ್ಥ ಆಗುತ್ತೆ ಆರ್ತಿ. ನನಗೆ ಯಾವ ಮಾತುಗಳು ನಿಮಗೆ ಸಮಾಧಾನ ಕೊಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಂಬಿಕೆ ಕಳ್ಕೊಂಡಿದ್ದೀನಿ ಅಂತ ಬೇರೆ ಹೇಳ್ತಿದ್ದೀರ. ಆದರೆ ಕಡೆದಾಗಿ ಒಂದೊಂದು ಮಾತು ಹೇಳ್ತೀನಿ. ಇವತ್ತು ನನ್ನ ಮನೆಗೆ ಬರೋದಾದ್ರೆ ಅದು ವಿಕ್ರಾಂತ್ ಜೊತೆ. ಅದು ವಿಕ್ರಾಂತ್ ಜೊತೆ. ಇದಕ್ಕಿಂತ ಹೆಚ್ಚಾಗಿ ನಾನಿನ್ನೇನು ಹೇಳೋದಿಲ್ಲ. ಸಾರ್ಥಕ್ ಅವರೇ, ನಾನು ನಿಮ್ಮ ಜೊತೆಲಿ ಬರಲಾ? ಅಯ್ಯೋ, ಬರಲ್ಲ ಅಂತ ಕೇಳ್ತಿರಲ್ಲ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಅಮ್ಮ, ಕೂತ್ಕೊಳ್ಳಿ. ಒಂದು ನಿಮಿಷ. ವೈಜಯಂತಿ ಅವರೇ, ನೀವು ಬಂದಿರೋದು ನಮ್ಮಮ್ಮನ ಕೇರ್ ಟೇಕರ್ ಆಗಿ. ನೀವು ಅವ್ರನ್ನ ನೋಡಿಕೊಂಡ್ರೆ ಸಾಕು. ಈ ಕೋರ್ಟು ಕಚೇರಿ ಎಲ್ಲ ನಾನು ನೋಡ್ಕೋತೀನಿ. ಏನು ಸಾರ್ಥಕ್, ನಿಮಗೂ ಗೊತ್ತಾಗಲ್ವಾ ಯಾರನ್ನ ಯಾವ ಕೆಲಸಕ್ಕೆ ಕರ್ಕೊಂಡು ಹೋಗಬೇಕು ಅಂತ? ಸಾರಿ ಅತ್ತೆ. ಅಮ್ಮ, ಇವರು ನಮ್ಮ ಜೊತೆ ಬರಲಿ ಬಿಡು. ನಾವು ಅಲ್ಲಿಗೆ ಹೋಗಿ ಮಾಡೋಂಥ ಕೆಲಸ ಅಂತೂ ಏನೂ ಇಲ್ಲ. ಅಣ್ಣ ಮತ್ತು ಅಮ್ಮ ಮುಂದೆ ಹೋಗಿದಾರಲ್ವಾ, ಎಲ್ಲ ಅವರೇ ನೋಡ್ಕೊಳ್ತಾರೆ. ಪಾಪ ಅಮ್ಮ, ಬರಲಿ. ಆದ್ಯ, ಅಮೂಲ್ಯ ವೇದಾಂತ್ ಹೋಗಿದ್ದಾರೆ ಅಂತ ನನಗೂ ಗೊತ್ತು. ಹಾಗಂತ ಎಲ್ಲರನ್ನೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲ. ವೈಜಯಂತಿ ಅವರೇ, ನೀವು ಹೋಗಿ ಅಮ್ಮನ ನೋಡ್ಕೊಳ್ಳಿ. ಈಗ ನಿಮ್ಮ ಅವಶ್ಯಕತೆ ಅವ್ರಿಗೆ ಜಾಸ್ತಿ.
ಅಣ್ಣ ಅತ್ತೆ ಇಲ್ಲಿ ನಿಮ್ಮ ಜೊತೆನೆ ಹೊರಟ್ರಲ್ವಾ? ಆರ್ತಿ ಅತ್ತೆ ಬರ್ತಾ ದಾರಿಲಿ ಹೇಳ್ಕೊಂಡ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಬರ್ತೀನಿ, ನೀವು ಹೋಗಿರಿ ಅಂತ. ಆರ್ತಿ, ಅಮ್ಮ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಇವತ್ತಾದರೂ ವಿಕಿರಣಂಗೆ ಬೇಲ್ ಸಿಗಲಿ ಅಂತ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದಾರೆ. ಅಣ್ಣ ನೀನು ಆದಿತ್ಯ ಅವ್ರ ಫ್ರೆಂಡ್ ಲಾಯರ್ ಬಂದು ವಾದ ಮಾಡ್ತಾರೆ ಅಂತ ಹೇಳಿದ್ದಲ್ಲ, ನಿಜವಾಗ್ಲೂ ಬರ್ತಾರೆ ಅಲ್ವಾ? ನಾನು ಸಮಾಧಾನಕ್ಕೇನೂ ಹೇಳಿಲ್ಲ ತಾನೆ ನೀನು ಆ ಥರ? ಅಯ್ಯೋ ಇಲ್ಲ ಆರ್ತಿ, ಆದಿತ್ಯ ಅವರೇ ಅವ್ರ ಫ್ರೆಂಡ್ ಬಂದೇ ಬರ್ತಾರೆ ಅಂತ ಹೇಳಿದ್ದಾರೆ. ಇವತ್ತಾದರೂ ನಾವು ವಿಕ್ಕಿಯವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತೀವ ಅಣ್ಣ? ಅದಕ್ಕೆ ತಾನೇ ಮೊನ್ನೆಯಿಂದ ವೇದಾಂತ್ ಅಣ್ಣ ಆಫೀಸ್ ಕೆಲಸ ಎಲ್ಲ ಬಿಟ್ಟು ಆದಿನಂತೆ ಸೇರಿಕೊಂಡು ಇಷ್ಟು ಪ್ರಯತ್ನ ಪಡ್ತಾ ಇರೋದು. ಭಯ ಪಡಬೇಡ, ಇವತ್ತು ವಿಕಿರಣ ಮನೆಗೆ ಬಂದೇ ಬರ್ತಾನೆ. ಅಮ್ಮನೂ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ನೀನು ಭಯ ಪಡಬೇಡ, ಕೇಸ್ ನಮ್ಮ ಪರನೇ ಆಗುತ್ತೆ. ಬನ್ನಿ ಒಳಗೋಣ, ಹೆಂಗೆ ಕೊಡ್ಸಿರೋದು. ಇನ್ಸ್ಪೆಕ್ಟ್ರೆ, ಎಲ್ಲರೂ ಡಿಫೆನ್ಸ್ ಲಾಯರ್ ಕಾಣಿಸ್ತಾನೆ ಇಲ್ಲ. ಅಷ್ಟೇ ಅಲ್ಲ, ವೇದಾಂತನೂ ಕಾಣ್ತಾ ಇಲ್ಲ. ಹೇಗಿದ್ರು ಬೇಲ್ ಆಗಲ್ಲ, ಹೋದ್ರೂ ಅವಮಾನ ಆಗುತ್ತೆ ಅಂತ ಕೋರ್ಟಿಗೆ ಬರೋದೇ ಬೇಡ ಅನ್ಕೊಂಬಿಟ್ರೆ ಏನು? ಹಾಗೇನದಾದರೆ ಹಿಯರಿಂಗ್ ಆಗೋ ಮುಂಚೆನೇ ನೀವು ಕೇಸ್ ಗೆದ್ದಂಗೆ. ಸಾರ್ಥಕ್, ನನಗೆ ಯಾಕೋ ತುಂಬ ಟೆನ್ಷನ್ ಆಗ್ತಾ ಇದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಬೇರೆ ಬಂದಾಗಿದೆ. ಜಡ್ಜ್ ಎನಿ ಟೈಮ್ ಬರ್ಬೋದು. ಅಣ್ಣಂಗೆ ಲಾಯರ್ ಸಿಕ್ಕಿದ್ರು ಎಲ್ಲೋ ಗೊತ್ತಾಗ್ತಾ ಇಲ್ಲ. ಟೆನ್ಷನ್ ಮಾಡ್ಕೊಂಡಿದ ತಕ್ಷಣ ಏನೂ ಬದಲಾಗಲ್ಲ. ಅಲ್ಲಿ ನಾನೀಗ ಕಾಯೋದು ಬಿಟ್ಟರೆ ಬೇರೆ ವಿಧಿ ಇಲ್ಲ. ಏನಾದರೂ ವ್ಯವಸ್ಥೆ ಆಗುತ್ತೆ. ಡೋಂಟ್ ವರಿ. ಅಣ್ಣ ಲಾಯರ್ ಬರ್ತಾನೆ.
ಇದೇನಿದು ಜಡ್ಜ್ ಬಂದರು ನಮ್ಮ ಪರವಾಗಿ ವಾದ ಮಾಡೋ ಲಾಯರೇ ಬಂದಿಲ್ಲ. ವೇದಾಂತ್ ಅಣ್ಣಂಗೆ ಇನ್ನೂ ಲಾಯರ್ ಸಿಕ್ಕಿಲ್ವಾ? ಅವನು ಇನ್ನೂ ಬಂದಿಲ್ಲ. ಏನಿದು ಸಾರ್ಥಕ್? ಇಬ್ಬರು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ಡಿಫೆನ್ಸ್ ಲಾಯರ್ ಎಲ್ಲಿ? ವೇರ್ ಈಸ್ ಹಿ? Your Honor, this is a clear, open and shut case. ಆಕ್ಸಿಡೆಂಟ್ ಮಾಡಿರೋ ಲಾರಿ ಡ್ರೈವರ್ ಫೋನಿಂದ ವಿಕ್ರಾಂತ್ ಅವ್ರ ಫೋನ್ಗೆ ಒಂದು ವಾಯ್ಸ್ ಮೆಸೇಜ್ ಬಂದಿದೆ. ಅದೂ ನೀವು ಹೇಳ್ದಾಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ದೀನಿ ಅಂತ. ಇದರಲ್ಲೇ ವಿಕ್ರಾಂತ್ ಅವರು ಲಾರಿ ಡ್ರೈವರ್ಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಕ್ಲಿಯರ್ ಆಗಿ ಸಾಬೀತಾಗುತ್ತೆ. ಯಾಕೆಂದ್ರೆ ಮೆಸೇಜ್ ಹಾಕಿರೋ ಲಾರಿ ಡ್ರೈವರ್ ದುಡ್ಡಿನ ಬಗ್ಗೆ ಕೇಳಿದ್ದಾನೆ. ವಿಕ್ರಾಂತ್ ಅವರು ಲಾರಿ ಡ್ರೈವರ್ಗೆ ಸುಪಾರಿ ಕೊಟ್ಟಿದ್ದಾರೆ, ಲಾರಿ ಡ್ರೈವರ್ ಆ ಸುಪಾರಿನ ತಗೊಂಡಿದ್ದಾನೆ. ಇದಕ್ಕಿಂತ ಬೇರೆ ಏನು ಸಾಕ್ಷಿ ಬೇಕು ಯುವರ್ ಆನರ್? ಇಟ್ ಇಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್. ಸೊ ಹಾಗಾಗಿ ಈ ಕೇಸಲ್ಲಿ ವಾದ ಮಾಡೋದಾಗ್ಲಿ ಸಾಬೀತು ಮಾಡೋದಾಗ್ಲಿ ಏನೂ ಉಳಿದಿಲ್ಲ. ಸುಮ್ಮನೆ ಈ ಕೇಸ್ನ ಮುಂದುವರಿಸಿದ್ರೆ ಕೋರ್ಟ್ ಸಮಯ ಹರಣ ಆಗುತ್ತೆ ಅನ್ನೋದು ನನ್ನ ಭಾವನೆ. ಆರೋಪಿನ ಅಪರಾಧಿ ಅಂತ ಜನಸಾಮಾನ್ಯರಿಗೂ ಅರ್ಥ ಆಗ್ತಾ ಇರೋ ಕೇಸಲ್ಲಿ ಯಾವ ಲಾಯರ್ ತಾನೇ ಈ ಕೇಸ್ ತಗೊಂಡು ತನ್ನ ರೆಪ್ಯುಟೇಷನ್ ಹಾಳು ಮಾಡ್ಕೊತಾನೆ? ನೀವೇ ಹೇಳಿ. ಅದಕ್ಕೆ ಇರ್ಬೋದು ಹಿಂದಿದ್ದ ಲಾಯರು ಈ ಕೇಸ್ನಿಂದ ದೂರ ಸರಿದಿದ್ದಾರೆ. ಅಂತ ಅನುಭವಿ ಲಾಯರೇ ಈ ಕೇಸ್ನಿಂದ ಹಿಂದೆ ಸರಿದಿದ್ದಾರೆ ಅಂದಮೇಲೆ ಇನ್ನು ಯಾವ ಲಾಯರ್ ತಾನೇ ಈ ಕೇಸ್ ತಗೊಳಕ್ ಮುಂದೆ ಬರ್ತಾನೆ? ನೀವೇ ಹೇಳಿ. ದಟ್ಸ್ ಆಲ್ ಯುವರ್ ಆನರ್. ಮಹಾಸ್ವಾಮಿ ನಮ್ಮ ಕಡೆ ಲಾಯರ್ ಬರ್ತಾ ಇದ್ದಾರೆ. ಆಗಿರೋ ಅಡಚಣೆನ ಕ್ಷಮಿಸಿ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅಂತ ಈ ಘನವೆತ್ತ ನ್ಯಾಯಾಲಯದಲ್ಲಿ ಕೇಳ್ಕೊತೀವಿ. ತಪ್ಪ ಹೇಳ್ಕೊಟ್ಟಿದ್ದೀನಿಲ್ಲ, ಕರೆಕ್ಟಾಗಿ ಹೇಳ್ಬಿಟ್ಟೆ ಅನಿಸುತ್ತೆ. ನೋಡಿ, ನಿಮಗೆ 5 ನಿಮಿಷ ಟೈಮ್ ಕೊಡ್ತೀವಿ. ಅದಕ್ಕಿಂತ ಹೆಚ್ಚಿಗೆ ಸಮಯ ಕೊಡೋದಕ್ಕಾಗೋದಿಲ್ಲ. ಅಷ್ಟರಲ್ಲಿ ನಿಮ್ಮ ಲಾಯರ್ ಇಲ್ಲಿ ಇರಬೇಕು. ಕಾಂತ, ಆ ಲಾಯರ್ ಯಾರು? ಯಾರು ಅಂತ ಹೇಳ್ತೀನಿ, ಆದರೆ ಅವ್ರಿಗಷ್ಟು ಅನುಭವನೇ ಇಲ್ಲ.